ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆಯುತ್ತಿರುವ ನಮ್ಮ ಸರಸ್ ಮೇಳ 2025ರಲ್ಲಿ ಇದುವರೆಗೂ ನಡೆದ ವಹಿವಾಟಿನ ಕುರಿತು ಮಾಹಿತಿ ನೀಡಲು ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದರು. ಕಳೆದ 5 ದಿನಗಳಿಂದ ನಡೆಯುತ್ತಿರುವ ನಮ್ಮ ಸರಸ್ ಮೇಳ ರಾಷ್ಟ್ರ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ಮಾರಾಟ ಹಾಗೂ ಪ್ರದರ್ಶನವು ಭರ್ಜರಿಯಿಂದ ಸಾಗಿದ್ದು, ಆಹಾರ ಮಳಿಗೆ ಸೇರಿದಂತೆ ಇತರೆ ವೈವಿಧ್ಯಮಯ ವಸ್ತುಗಳ ಖರೀದಿಯತ್ತ ಜನರು ಮುಖ ಮಾಡಿದ್ದು, ಸಂಜೆ ವೇಳೆಗೆ ದಿನದಿಂದ ದಿನಕ್ಕೆ ಸಾರ್ವಜನಿಕರ ಸಂಖ್ಯೆ ಹೆಚ್ಚಾಗುತ್ತಿದ್ದು 230 ಮಳಿಗೆಗಳಲ್ಲಿ 100 ಅನ್ಯ ರಾಜ್ಯದ ಹಾಗೂ 130 ಮಳಿಗೆಗಳು ಕರ್ನಾಟಕದ ಭಾಗದಾಗಿದೆ. ಮಹಿಳೆಯರ ಸ್ವಾವಲಂಬಿ ಸ್ವಾಭಿಮಾನದ ಬದುಕಿಗೆ ಈ ಸರಸ್ ಮೇಳವು ಅತ್ಯುತ್ತಮ ವೇದಿಕೆ ಕಲ್ಪಿಸಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಬೃಹತ್ ನಮ್ಮ ಸರಸ್ ಮೇಳ 2025ರಲ್ಲಿ ಇಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಸಿಇಒ ಭವರ್ ಸಿಂಗ್ ಮೀನಾ ಅವರು ಮಾತನಾಡುತ್ತಾ, ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಜೀವನೋಪಾಯ ಅಭಿಯಾನ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ಕಲಬುರಗಿಯವರ ಸಹಯೋಗದಲ್ಲಿ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ಅಡಿ ಫೆಬ್ರವರಿ 24ರಿಂದ ಪ್ರಾರಂಭಗೊಂಡಿದ್ದು ಮಾರ್ಚ್ 5ರವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಕಲಬುರಗಿ ಜನತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸ್ವಸಹಾಯ ಸಂಘಗಳ ಮಹಿಳೆಯರ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವರು ಮನವಿ ಮಾಡಿದರು. ಒಂದು ಬಿದಿರಿ ಕಲೆ ಇರ್ಬೋದು, ಚನ್ನಪಟ್ಟಣದ್ದು ಗೊಂಬೆ ಇರ್ಬೋದು, ಕೊಪ್ಪಳದ್ದು ಕೆನ್ನಾಳ ಅಟ್ಟಿಕೆ ಇರ್ಬೋದು, ಇಟ್ಕಲ್ ಸೀರೆ ಇರ್ಬೋದು, ಮೈಸೂರದು ಇಲ್ಲೇ ಇರ್ಬೋದು, ಚಿಕ್ಕಬಳ್ಳಾಪುರದ್ದು ಲೆದರ್ ಪಪೆಟ್ ಇರ್ಬೋದು, ಲಮಾಡಿ ಕುಸ್ರಿ ಕಲೆ ಇರ್ಬೋದು, ಖಾದಿ ಬಟ್ಟೆಗಳು ಇರ್ಬೋದು, ಮಲೆನಾಡಿದು ಉಪ್ಪಿನಕಾಯಿ ಇರ್ಬೋದು, ಈ ಥರ ಭಾಳಷ್ಟು ಹೆಣ್ಣು ಪ್ರಾಡಕ್ಟ್ಸ್ ಕೂಡ ಇದ್ದಾವೆ. ಟೆರಿಕೋಟಾ ಪ್ರಾಡಕ್ಟ್ಸ್ ಇದ್ದಾವೆ ಮತ್ತು ಭಾಳಷ್ಟು ಹೋಮ್ ಮೇಡ್ ಸೌಂದರ್ಯವರ್ಧಕಗಳು ಕೂಡ ಇದ್ದಾವೆ. ಹರ್ಬಲ್ ಸೋಪ್ಸ್ ಇದ್ದಾವೆ, ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಜೂಟ್ ಬ್ಯಾಗ್ಸ್ ಇದ್ದಾವೆ. ಬೇರೆ ರಾಜ್ಯದಿಂದ ಪಂಜಾಬ್ದು ಹ್ಯಾಂಡ್ ಬ್ಯಾಗ್ ಇದ್ದಾವೆ ಮತ್ತು ಆಂಧ್ರ ಪ್ರದೇಶದ್ದು ಲೆದರ್ ಪಪೆಟ್ಸ್ ಇದ್ದಾವೆ. ಮಣಿಪುರದ್ದು ಹ್ಯಾಂಡ್ಲೂಮ್ ಸೀರೆಗಳಿದ್ದಾವೆ. ಕೇರಳದು ಹರ್ಬಲ್ ಸೋಪ್ ಇದ್ದಾವೆ. ಸಿರಿಧಾನ್ಯದ ಉತ್ಪನ್ನಗಳು ಇದ್ದಾವೆ ಕೆಲವೊಂದು. ತಮಿಳುನಾಡುದು ಬ್ಯಾಗ್ಸ್ ಇದ್ದಾವೆ. ಬಿಹಾರದು ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ ಮತ್ತು ಉಪ್ಪಿನಕಾಯಿ ಇದ್ದಾವೆ. ರಾಜಸ್ಥಾನದ ಉಡುಪುಗಳು ಇದ್ದಾವೆ. ಮಧ್ಯಪ್ರದೇಶದ್ದು ಕುರ್ತೀಸ್ ಮತ್ತು ಇತರ ಬೇರೆ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ ಇದ್ದಾವೆ. ಮತ್ತು ಫುಡ್, ನಮ್ಮಲ್ಲಿ ಅಕ್ಕ ಫುಡ್ ಕೋರ್ಟ್ ಕೂಡ ಇದೆ. ಸುಮಾರು 20 ಸ್ಟೋರ್ಸ್ ನಾವು ಸ್ಥಾಪನೆ ಮಾಡಿದ್ದೀವಿ. ಅದರಲ್ಲಿ ನೋಡಿದರೆ ಒಂದು ಮಂಗಳೂರದು ಬನ್ಸ್ ಇರ್ಬೋದು, ಬಂಗಾರಪೇಟೆದು ಚಾಟ್ಸ್ ಇರ್ಬೋದು, ಗದಗದು ಗಿಮಿಟ್ ಇರ್ಬೋದು ಮತ್ತು ಬದನೆಕಾಯಿ ಬಾಜಿ ಇರ್ಬೋದು, ಬೆಂಗಳೂರದು ವೆರೈಟಿ ದೋಸೆ ಇರ್ಬೋದು, ಈವನ್ ರೆಡ್ ರೈಸ್ ದೋಸೆ ಫ್ರಮ್ ತಮಿಳ್ನಾಡು ಅದು ಕೂಡ ನಮ್ಮಲ್ಲಿದೆ. ಮತ್ತು ಆಂಧ್ರ ಪ್ರದೇಶದ್ದು ಪುಲಿಹಾರ, ಕೇರಳದು ಫ್ರೆಶ್ ಫ್ರೂಟ್ ಜ್ಯೂಸ್, ಮಹಾರಾಷ್ಟ್ರದ್ದು ವಡಾಪಾವ್, ಈ ಥರ
ಬಹಳಷ್ಟು ಫ್ರೂಟ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇವಾಗ ಇಲ್ಲಿ ಒಂದು ವಸ್ತು ಪ್ರದರ್ಶನ ತಾವು ಹೇಳಬಹುದು ಮತ್ತು ಮಾರಾಟ ಮಾಡೋಕ್ಕೆ ಕೂಡ ನಾವು ಅವರಿಗೆ ಅವಕಾಶ ಕೊಡ್ತೀವಿ. ಒಟ್ಟಾರೆಯಾಗಿ ಈ ಸರಸ್ ಮೇಳ ಮುಖಾಂತರ ಎಲ್ಲ SHGಗಳಿಗೆ ಒಂದು ಮಾರಾಟ ಮಾಡೋಕ್ಕೆ, ಒಂದು ಪ್ರದರ್ಶನ ಮಾಡೋಕ್ಕೆ ಅವರಿಗೆ ನಾವು ಒಂದು ಭಾಳ ದೊಡ್ಡ ವೇದಿಕೆ ಸೃಷ್ಟಿ ಮಾಡಿದ್ದೀವಿ. ಯಾಕಂದರೆ ಅವರು ಇಕಾನಮಿಕ್ ಆ್ಯಕ್ಟಿವ್ ಮಾಡ್ತಾರೆ, ಲೋನ್ ತಗೊಳ್ತಾರೆ, ಸರ್ಕಾರದಿಂದ ನಾವು ಅವರಿಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಫೆಸಿಲಿಟಿ ಕೂಡ ಕೊಡ್ತೀವಿ, ಅವರಿಗೆ ದುಡ್ಡು ಕೊಡ್ತೀವಿ ಇನಿಷಿಯಲ್ ಸಪೋರ್ಟ್ಗೋಸ್ಕರ. ಆದರೆ ಅಲ್ಟಿಮೇಟ್ಲಿ ಅವರು ಇಕಾನಮಿಕ್ ಪ್ರಾಡಕ್ಟ್ ಆಗಿ ಅವರು ಇಕಾನಮಿಕ್ ಆ್ಯಕ್ಟಿವ್ಲಿ ಭಾಗವಹಿಸಬೇಕಾಗತ್ತೆ, ಅವರು ಮಾರಬೇಕಾಗತ್ತೆ. ಹಾಗಾಗಿ ಅವರಿಗೆ ಒಂದು ಅವಕಾಶ ಕೊಡಬೇಕಾಗತ್ತೆ. ತಮ್ಮೆಲ್ಲರಿಗೆ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ನೇಸರ ಸರಸ್ ಮೇಳ ಇಲ್ಲಿವರೆಗೆ ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ ಅಷ್ಟೇ ಆಚರಣೆ ಆಗಿತ್ತು. ಕಲಬುರಗಿಯಲ್ಲಿ ಫಸ್ಟ್ ಟೈಮ್ ಇದು ಆಚರಣೆ ಆಗ್ತಾ ಇದೆ. ಆವತ್ತು ಉದ್ಘಾಟನೆ ಪ್ರೋಗ್ರಾಮ್ ಆನರಬಲ್ ಮಿನಿಸ್ಟರ್ ಕೂಡ ಈ ವಿಷಯ ಬಗ್ಗೆ ಹೇಳಿದರು. ಸೊ ಇದು ನಮ್ಮ ಕಲಬುರಗಿಗೋಸ್ಕರ ಒಂದು ಹೆಮ್ಮೆ ವಿಷಯ. ಮತ್ತು ಇವಾಗ ಕೆಲವೊಂದು ಗಣ್ಯರು ಕೂಡ ನಮ್ಮ ಸರಸ್ ಮೇಳಕ್ಕೆ ಬಂದಿದ್ದಾರೆ. ಉದ್ಘಾಟನೆ ದಿವಸ ಆನರಬಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆನರಬಲ್ ಸಂಪ್ರಕಾಶ್ ಪಾಟೀಲ್ ಸರ್ ಕೂಡ ಬಂದಿದ್ದರು ಮೊನ್ನೆ. ಜೊತೆಗೆ ನ್ಯಾಯಮೂರ್ತಿಗಳಾದ ಹೈಕೋರ್ಟ್ ಜಜಸ್ ಲೈಕ್ ಆನರಬಲ್ ಸುಲ್ದತ್ ಸಾಹೇಬ್, ನ್ಯಾಯಾಧೀಶ್ ಆನರಬಲ್ ಜಜ್ ರಾಜೇಶ್ ರೈ ಸರ್, ಆನರಬಲ್ ಜಜ್ ವಿಶ್ವಜಿತ್ ಶೆಟ್ಟಿ ಸರ್, ಆನರಬಲ್ ಜಜ್ ಆರ್ ನಟರಾಜ್ ಸರ್, ಈ ಥರ ಭಾಳ ಜಜಸ್ ಸರ್ ಕೂಡ ಇಲ್ಲಿ ಬಂದಿದ್ದರು. ದೇ ಹ್ಯಾಡ್ ವಿ ವರ್ ವೆರಿ ಪ್ರೌಡ್ ಟು ಹ್ಯಾವ್ ದಮ್ ಹಿಯರ್. ದೇ ಹ್ಯಾಡ್ ಪರ್ಚೇಸ್ ಸಮ್ ಮೆಟೀರಿಯಲ್ ಆಲ್ಸೋ. ಜೊತೆಗೆ ನಮ್ಮ ಅಕ್ಕ ಕೆಫೆನಲ್ಲಿ ಫುಡ್ ಪ್ರಾಡಕ್ಟ್ಸ್ ಕೂಡ ಅವರು ತಗೊಂಡಿದ್ರು. ಜೊತೆಗೆ ನಮ್ಮಲ್ಲಿ ಇವಾಗ ಸೇಲ್ ಪ್ರಕಾರ ನೋಡಿದ್ರೆ ನಾವು ನಮ್ಮ ರಾಜ್ಯದ ಮಾಹಿತಿ ಪ್ರಕಾರ ಕರ್ನಾಟಕದಿಂದ ಇಲ್ಲಿವರೆಗೆ 36 ಲಕ್ಷ ಸೇಲ್ ಆಗಿದೆ. ಆ್ಯಂಡ್ ಸುಮಾರು 1 ಲಕ್ಷ ಜನ ನಮ್ಮ ಈ ಸರಸ್ ಮೇಳಕ್ಕೆ ಇಲ್ಲಿ ಫುಟ್ಫಾಲ್ ನಾವು ಅಂತ ಹೇಳಬಹುದು. ಯಾಕಂದರೆ ಡೈಲಿ 15,000 to 20,000 ಜನ ಬರ್ತಾ ಇದ್ದಾರೆ. ಸೊ 36,08,308 ಸೇಲ್ಸ್ನಲ್ಲಿ ಮ್ಯಾಕ್ಸಿಮಮ್ ಸೇಲ್ಸ್ ಆಗಿದ್ದು ಕರ್ನಾಟಕ SHGಗಳದು 23,13,230. ಸೆಕೆಂಡ್ ಹೈಯೆಸ್ಟ್ ಆಂಧ್ರ ಪ್ರದೇಶ ಸೇಲ್ ಆಗಿದೆ 7,14,848. ತದನಂತರ ಬಿಹಾರ್, ಆಮೇಲೆ ಕೇರಳ. ಈ ಸರಸ್ ಮೇಳ ಬಗ್ಗೆ ಹೇಳೋ ಜೊತೆಗೆ ನಮ್ಮ SHGಗಳಿರ್ತಾವೆ ಮಹಿಳೆಯರು, ಅವರಿಗೆ SHGಗಳ ರಚನೆ ಆದ ನಂತರ ಅವರು ಇಕಾನಮಿಕ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಅವರಿಗೆ ನಾವು ಸರ್ಕಾರ ಕಡೆಯಿಂದ ಕೆಲವೊಂದು ಫೆಸಿಲಿಟಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್. ಸೊ ಒಂದು GPLFಗೆ ನಾವು 1.5 ಲಕ್ಷ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಕೊಡ್ತೀವಿ. ಆ ಅಮೌಂಟು ಅವರು ಅವರ SHGಗಳಿಗೆ ಒಂದು ಲೋನ್ ಮೇಲೆ ಕೊಡ್ತಾರೆ, ಇಂಟ್ರೆಸ್ಟ್ ಮೇಲೆ ಅವರಿಗೆ ಕೊಡ್ತಾರೆ. ಆಮೇಲೆ ಅದು ಆ ಪರ್ಟಿಕ್ಯುಲರ್ GPLನಲ್ಲಿ ದೇ ವಿಲ್ ಬಿ ಯೂಸಿಂಗ್ ಇಟ್ ಆನ್ ರಿವಾಲ್ವಿಂಗ್ ಬೇಸಿಸ್. ಈ ಥರ ನಮ್ಮ ಜಿಲ್ಲೆಯಲ್ಲಿ ನಾವು ಇಲ್ಲಿವರೆಗೆ 55.91 crore rupees ಕೂಡ ಸುಮಾರು 4,046 SHGಗಳಿಗೆ ಕೊಟ್ಟಿದ್ದೀವಿ. ಉದ್ಘಾಟನೆ ದಿವಸ ಕೂಡ ಕೆಲವೊಂದು SHGಗಳಿಗೆ ನಾವು ಸಾಂಕೇತಿಕವಾಗಿ ಕೂಡ ಕೊಟ್ಟಿದ್ದೀವಿ. ಬಟ್ ಒಟ್ಟಾರೆಯಾಗಿ 55,91,00,000 CIF ದುಡ್ಡು ನಾವು ಕೊಟ್ಟಿದ್ದೀವಿ. ರಿವಾಲ್ವಿಂಗ್ ಫಂಡ್ ಕೂಡ 1027 SHGಗಳಿಗೆ 164,80,000 ನಾವು ದುಡ್ಡು ಕೊಟ್ಟಿದ್ದೀವಿ. ರಿವಾಲ್ವಿಂಗ್ ಫಂಡ್ ಇಸ್ ಫಾರ್ SHG ಅದನ್ನು ಅವರ ಮೆಂಬರ್ಸ್ ಬದಲಿ ರಿವಾಲ್ವ್ ಮಾಡ್ತಾರೆ, ಲೋನ್ ಮೇಲೆ ಕೊಡಲ್ಲ. ಆದರೆ ಸಪೋಸ್ ಇವರಿಗೆ ಇವತ್ತು ಬೇಕಾದರೆ ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಕೊಟ್ಬಿಟ್ಟು ಚೆನ್ನಾಗಿ ಆದ ನಂತರ ಬೇರೆ ಮೆಂಬರ್ಸ್ಗೆ ಕೊಡ್ತಾರೆ. ಜೊತೆಗೆ ಕೆಲವೊಂದು SHGಗಳು ಸ್ವಲ್ಪ ವಲ್ನರೇಬಲ್ ಇರ್ತಾವೆ, SC ST ಇರ್ಬೋದು ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ಬೋದು, ಅವರಿಗೆ ಕೂಡ ನಾವು ವಲ್ನರೇಬಲ್ ರಿಡಕ್ಷನ್ ಫಂಡ್ ಕೊಡ್ತೀವಿ. ಸೊ 261 ಗ್ರಾಮ ಪಂಚಾಯತ್ನಲ್ಲಿ ನಾವು 261 GPLFಗೆ 261 ಲಕ್ಷ ಇದು VRF ಕೂಡ ಕೊಟ್ಟಿದ್ದೀವಿ. ಜೊತೆಗೆ ಮಹಿಳೆಯರಿಗೆ ನಾವು SHGಗಳಿಗೆ ಅವರು ಸೀಮಿತ ಆಗಬಾರ್ದು. SHGನಲ್ಲಿ ಬರೀ 20 ಜನದ ಒಂದು ಸಂಘ ಇರುತ್ತೆ, ಆದರೆ ಅವರು ಒಂದು ಕಂಪನಿ ಕೂಡ ರಚನೆ ಮಾಡಬಹುದು. ತಾವು ಬಹುಶಃ ಕೃಷಿ ಇಲಾಖೆಯಲ್ಲಿ ನೋಡಿರಬೇಕು, FPO ರಚನೆ ಆಗ್ತಾಯಿದೆ. ಅದೇ ಮಾದರಿನಲ್ಲಿ ನಮ್ಮ SHGಗಳಿಗೆ ನಾವು ಮಹಿಳಾ ಕಿಸಾನ್ ಪ್ರೊಡಕ್ಷನ್ ಒಂದು ಕಂಪನಿ ಕೂಡ ರಚನೆ ಆಗ್ತಾಯಿದ್ದು. ಸುಮಾರು 1,000 ಮಹಿಳೆ ಸೇರಿ ಒಂದು ಕಂಪನಿ ರಚನೆ ಮಾಡಬಹುದು. ಆಲ್ರೆಡಿ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾದ ಮುನವರ್ ದೌಲ್, NRLMನ ಚೀಫ್ ಆಪರೇಟಿಂಗ್ ಅಧಿಕಾರಿಗಳಾದ ಅನಿತಾ ಅವರು ಉಪಸ್ಥಿತರಿದ್ದರು. ಏಪ್ರಿಲ್ 12ರಿಂದ ಮಹಾಬೋಧಿ ಮಹಾವಿಹಾರದ ಸಂಕಲ್ಪ ದಿನ ಆಚರಿಸುತ್ತಿರುವ ಕುರಿತು ಡಾಕ್ಟರ್ ವಿಠಲ್ ದೊಡ್ಡಮನಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವ ನಿಮಿತ್ತ ಮಹಾಬೋಧಿ ಮಹಾವಿಹಾರದ ಸಂಕಲ್ಪ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸಮಿತಿಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ವಿಠಲ್ ದೊಡ್ಡಮನಿ ಹಾಗೂ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ನೂತನ ಅಧ್ಯಕ್ಷರಾದ ವಾಸು ಒಂಟಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಜಂಟಿಯಾಗಿ ತಿಳಿಸಿದರು.
ಇದೇ ಸಂದರ್ಭದಲ್ಲಿ ಜಯಂತ್ಯೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜದ ಮುಖಂಡರಾದ ಡಾಕ್ಟರ್ ಅಂಬಾರಾಯ್ ಅಷ್ಟಗಿ ಅವರು ಮಾತನಾಡಿ, ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಡಿಯಲ್ಲಿಯೇ ವಿವಿಧ ಸಂಘಟನೆಗಳು ಮತ್ತು ವಿವಿಧ ಬಡಾವಣೆಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ವಿಜೃಂಭಣೆಯಿಂದ ಆಚರಿಸಲಿವೆ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಂದಿನ ಏನು ನಾವು ಮುಂದಾಲೋಚನೆ ಸಭೆ ಕರೆದಿದ್ದೇವೆ, ಯಾವ ರೀತಿ ರೂಪರೇಷೆಗಳಿರಬೇಕು, ಯಾವ ರೀತಿ ಈ ಸಭೆ ನಡಿಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಸಭೆಗೆ ರಚನಾತ್ಮಕವಾದಂಥ ಸನ್ಮಾನ್ಯ ಶ್ರೀ ವಾಸು ವಂಟಿಯವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಅದೇ ರೀತಿ ಪದಾಧಿಕಾರಿಗಳ ನೇಮಕವನ್ನು ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಆಗ್ತದೆ. ಬಟ್ ಪ್ರತಿ ವರ್ಷ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯು ಭಾಳ ವಿಜೃಂಭಣೆಯಿಂದ ಸರಿಯಾದ ರೀತಿಯಿಂದ ಮತ್ತು ಗುಲ್ಬರ್ಗದಲ್ಲಿ ಇಡೀ ರಾಜ್ಯವೇ ನಮ್ಮ ಕಡೆ ನೋಡ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದಾರೆ ನಮ್ಮ ಸೋದರರು. ಇನ್ನು ಮುಂದೂ ಕೂಡ ಅದೇ ರೀತಿ ಮುಂದುವರಿಬೇಕು. ಇಲ್ಲೆಲ್ಲ ಆಚಾರ ವಿಚಾರ ಪ್ರಚಾರ ಬುದ್ಧಿವಂತ ಜನ ಅದಾರ, ಈಗ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್, ಈಗ ಅಂಬಾರಾಯ್ ಅಷ್ಟಗಿ ಅಂಥವ್ರು, ನಮ್ಮ ಬದ್ರೇನಂಥವ್ರು, ಸುರೇಶ್ ಗುಂಡಪ್ಪನಂಥವ್ರು ಎಲ್ಲ ಎಲ್ಲ ಜನ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಅದಾರೆ. ಇಲ್ಲಿ 1, 2, 3 ಅಲ್ಲ, ನಾನು 40 ವರ್ಷ ನಡೆದು ಜಯಂತಿ ಮಾಡ್ಕೊತ ಬಂದೇನೆ. ಇಲ್ಲಿ ಅವ್ರು ಜೂನಿಯರರ ಇವ್ರು ಸೀನಿಯರರ ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಥೀಮ್ ಏನದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ನಡ್ಕೊಂಡಿರು ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಅವರು ಬರ ಮತ್ತು ಭಾಷಣಗಳು ಓದ್ಕೊಂಡಿರಿ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ಓದ್ಲಾರ್ದೆ ನಡಿಲಕ್ಕೆ ಬರೋಂಗಿಲ್ಲ. ಅದಕ್ಕೆ ಬಾಬಾ ಸಾಹೇಬರು ಸಿದ್ಧಾಂತ ನಿಮ್ಮ ಜೊತೆ ಇರಬೇಕು. ಅವರು ಸಿದ್ಧಾಂತ ನಿಮ್ಮ ಜೊತೆ ಇದ್ರೇ ಕೂಡ ನೀವೇನ ಈ ದೇಶದಾಗ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಅದ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ವಿಶ್ವದಲ್ಲೇ ಅಗ್ರಗಣ್ಯ ಸ್ಥಾನದಲ್ಲಿದ್ದಂಥ ಒಬ್ಬ ಮಹಾನುಭಾವ. ಅದಕ್ಕೆ ಬೋಧಿಸತ್ವ ಅಂದ್ರೆ ಅವರಿಗೆ. ಅದಕ್ಕೆ ನಾವು ಅವರಿಗೆ ತಲೆಬಾಗಿ ನಮನ ಮಾಡಿ, ನಾವು ಈ ಸೂರ್ಯ ಚಂದ್ರ ಇರುವವರೆಗೂ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮತ್ತು ಉಸಿರು ಎರಡೂ ಉಳಿತಾವ. ಅದನ್ನು ಪಾಲಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅದ ಅಂಥೇಳಿ ನಾ ಈ ಸಂದರ್ಭದಲ್ಲಿ ತಿಳ್ಕೊಂಡು ನೀವೆಲ್ಲರೂ ನನ್ನ ಜೊತೆಗೆ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಹು ವಿಜೃಂಭಣೆಯಿಂದ ಆಚರಿಸತಕ್ಕಂಥ ಕೋಶಿಶ್ ಮಾಡೋಣ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರುಗಳಾದ ದಶರಥ್ ಬಾಬು ವಂಟಿ, ದಿಗಂಬರ್ ಬೆಳಮಗಿ, ಗಣೇಶ್ ಒಳಕೇರಿ, ಗುಂಡಪ್ಪ ಲಂಡನ್ಕರ್, ಅರ್ಜುನ್ ಭದ್ರೆ, ರಾಹುಲ್ ಉಪಾರೆ, ದೇವೇಂದ್ರ ಸಿನೂರ್, ಪ್ರಕಾಶ್ ಮೂಲಭಾರತಿ, ವಿಶಾಲ್ ನವರಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗೌರವ ಧನವನ್ನು ಮುಂಬರುವ ಬಜೆಟ್ನಲ್ಲಿ ಘೋಷಿಸದೇ ಇದ್ದರೆ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರ ರಾಜ್ಯಾಧ್ಯಕ್ಷರಾದ ರುದ್ರಮ್ಮ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ರಾಜ್ಯದಲ್ಲಿ 2011ರಿಂದ ಆರಂಭವಾಗಿರುವ NRLM ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಲ್ಲಿ ರಾಜ್ಯದಾದ್ಯಂತ ಸೇವೆ ಸಲ್ಲಿಸುತ್ತಿರುವ MBK ಮತ್ತು LCRP ಸಖಿಯರ ಗೌರವ ಧನವನ್ನು ಮುಂಬರುವ ಬಜೆಟ್ನಲ್ಲಿ ಘೋಷಿಸಬೇಕು. ಇಲ್ಲದಿದ್ದರೆ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರ ರಾಜ್ಯಾಧ್ಯಕ್ಷೆ ರುದ್ರಮ್ಮ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. NRLM ಅಂತೇಳಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ನಾವು ಕರ್ನಾಟಕ ರಾಜ್ಯಾದ್ಯಂತ 5,000ಕ್ಕಿಂತ ಹೆಚ್ಚಿಗೆ MBKಗಳು, 10,000ಕ್ಕಿಂತ ಹೆಚ್ಚಿಗೆ LCRPಗಳು, ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು, ಮತ್ತು 10,000 ಸಖಿಯರು, ಪಶು ಸಖಿ, ಕೃಷಿ ಸಖಿ, BC ಸಖಿ, ಮತ್ಸ್ಯ ಸಖಿ, ವನ ಸಖಿ ಅಂತೇಳಿ 10,000ಕ್ಕಿಂತ ಹೆಚ್ಚು ಸಖಿಯರು, ಮತ್ತು SWM ಅಂತೇಳಿ ಘನ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಒಬ್ಬ ಲೇಡಿ ಡ್ರೈವರು, 2 ಲೇಡಿ ಸಹಾಯಕರು ಕೆಲಸ ಮಾಡ್ತಿದ್ದೀವಿ. ಕರ್ನಾಟಕ ಸರ್ಕಾರದಡಿ ಅಂದಾಜು 49,000ಕ್ಕಿಂತ ಹೆಚ್ಚು ನಾವು ಸಿಬ್ಬಂದಿಗಳಿದ್ದೀವಿ. ಅಂದಾಜು ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ಅಂದರೆ, ಇಲ್ಲಿ ಈ ಸರ್ಕಾರ ನಮಗೆ ಕೊಡ್ತಾ ಇರತಕ್ಕಂಥ ಗೌರವಧನ ಕಡಿಮೆ ಇರೋದ್ರಿಂದ ತುಂಬ ಜನಗಳು ಕೆಲಸ ಬಿಡ್ತಾ ಇದ್ದಾರೆ. ಆ ಜಾಗಕ್ಕೆ ಮತ್ತೆ
ಬೇರೆ ಜನಗಳು ಬರ್ತಾ ಇರೋದ್ರಿಂದ ನಿಮಗೆ ಅಂದಾಜು ಅಂತ ಹೇಳಿದ್ದೀವಿ ಸರ್. ನಮಗೆ ಈ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಏನು ದುಡಿತಾ ಇದ್ದೀವಿ, ನಮಗೆಲ್ರಿಗೂ ಗೌರವಧನ ತುಂಬ ಕಡಿಮೆ ಇದೆ. MBKಗಳಿಗೆ ಕೇವಲ 5,000 ರೂಪಾಯಿ ತಿಂಗಳಿಗೆ, LCRPಗಳಿಗೆ 2,500 ರೂಪಾಯಿ, ಸಖಿಯರಿಗೆ 3,750 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಜೀವನ, ಈ ದೈನಂದಿನ ಜೀವನ ಏನಿದೆ, ಮಾಸಿಕ ಜೀವನಗಳನ್ನು ಮಾಡೋದಕ್ಕೆ ತುಂಬ ಕಷ್ಟಕರವಾಗ್ತಾ ಇದೆ. ಆ ಕಾರಣಕ್ಕೆ ನಾವು ಸರ್ಕಾರದ ಮುಂದೆ ಈ ಹಿಂದೆ ಹಲವಾರು ಹೋರಾಟಗಳ ಮೂಲಕ ಮತ್ತು ಅಧಿಕಾರಿಗಳನ್ನು, ಇಲಾಖೆಯ ಅಧಿಕಾರಿಗಳನ್ನು, ಸಚಿವರನ್ನು ಭೇಟಿ ಮಾಡಿ ನಮ್ಮ ಗೌರವಧನವನ್ನು ಜಾಸ್ತಿ ಮಾಡಿರಿ ಅಂತೇಳಿ ಸುಮಾರು ಸಾರಿ ನಾವು ರಿಕ್ವೆಸ್ಟನ್ನು ಮಾಡಿದರೂ ಕೂಡ ಇದುವರೆಗೂ ಸರ್ಕಾರ ನಮ್ಮ ಗೌರವಧನದ ಬಗ್ಗೆ ಚಕಾರ ಕೂಡ ಎತ್ತುತ್ತಾ ಇಲ್ಲ. ಮತ್ತು ಬೆಳಗಾವಿ ಅಧಿವೇಶನದಲ್ಲಿ, ಇತ್ತೀಚೆಗೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಸಚಿವರನ್ನೇ ಕರೆದು ಸುಮಾರು 10,000ಕ್ಕಿಂತ ಹೆಚ್ಚಿಗೆ ಹೆಣ್ಮಕ್ಳು ನಾವಲ್ಲಿ ಸಂಜೆ 7:30ವರೆಗೂ ಧರಣಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಚಿವರು ಬಂದು, ನಾನು ನಿಮ್ಮ ಜೊತೆಗೆ ಒಂದು ಜಂಟಿ ಸಭೆ ಮಾಡ್ತೀನಿ, ನಿಮ್ಮ ಕುಂದು ಕೊರತೆಗಳ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳೋದವರು ಇದುವರೆಗೂ ನಮ್ಮ ಜೊತೆ ಸಭೆ ಮಾಡಿಲ್ಲ. ಸಭೆ ಮಾಡ್ದೇ ಇದ್ದರೆ, ನಮ್ಮ ಜೊತೆ ಚರ್ಚೆ ಮಾಡ್ದೇ ಇದ್ದರೆ ನಮ್ಮ ಕುಂದು ಕೊರತೆಗಳು ಅವ್ರ ಗಮನಕ್ಕೆ ಬರೋದೇ ಇಲ್ಲ. ಆ ಸಭೆ ಮಾಡಿರಿ ಸರ್ ಅಂತೇಳಿ ಒಂದು EC ಮೀಟಿಂಗ್ ಕರೀರಿ ಅಂತೇಳಿ ನಾವು ಇಲಾಖೆ ಸಚಿವರಿಗೆ ಮತ್ತು ಇಲಾಖೆಯ ಅಧಿಕಾರಿಗಳ ಮುಂದೆ ಮತ್ತೆ ಹೋಗಿ ಮಧ್ಯದಲ್ಲಿ ಭೇಟಿ ಮಾಡಿ ಬಂದಿದ್ದೀವಿ. ನಮ್ಮ MD ಮೇಡಮ್ ಜೊತೆಯಲ್ಲಿ ಒಂದು ಸಭೆ ಮಾಡಿದ್ದೀವಿ. ಅವರು ಕೆಲವು ಪಾಲಿಸಿ ಮ್ಯಾಟ್ರ್ ಇದೆ, ಅದನ್ನು ನಾವು ಮಾಡೋದಕ್ಕಾಗೋದಿಲ್ಲ. ಅಂದರೆ ಉದಾಹರಣೆ, ಈ ಸರ್ವಿಸ್ ರೂಲ್ಸು ಮತ್ತು ಗೌರವಧನ ಹೆಚ್ಚಿಗೆ ಮಾಡೋದು, ಅದು ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ನಮ್ಮ ಹಂತದಲ್ಲಿ ಬರೋದಿಲ್ಲ. ಬಾಕಿ ಒಂದಷ್ಟು ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತೇಳಿ ಒಂದು ID ಕಾರ್ಡು, ಗುರುತಿನ ಚೀಟಿಯನ್ನು ನಮಗೆ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಏಕರೀತಿನಲ್ಲಿಲ್ಲ. MBKಗಳಿಗೆ, LCRPಗಳಿಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಅವರ ಸಿಗ್ನೇಚರ್ ಇರ್ತಕ್ಕಂಥ ID ಕಾರ್ಡು MBK LCRP ಕೊಟ್ಟಿದ್ದಾರೆ. ನಮ್ಮ ಪಶು ಸಖಿಗೆ ಉಪನಿರ್ದೇಶಕರು, ಏನು ಪಶು ಇಲಾಖೆ ಇದೆ ಆ ಇಲಾಖೆಯ ಉಪನಿರ್ದೇಶಕರು ID ಕಾರ್ಡನ್ನು ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಕೃಷಿ ಸಖಿಯರಿಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ID ಕಾರ್ಡನ್ನು, ಸಿಗ್ನೇಚರ್ ಇರ್ತಕ್ಕಂಥ ID ಕಾರ್ಡನ್ನು ಕೊಡ್ತಿದ್ದಾರೆ. ನಮ್ಮನ್ನೆಲ್ಲ ಒಕ್ಕೂಟದ ಸಿಬ್ಬಂದಿಗಳಂತಾರೆ, ಆದರೆ ನಮ್ಮಲ್ಲೇ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ನಾವೇ ಅಸಮಾಧಾನದಲ್ಲಿ ಈ ಕೆಲಸವನ್ನು ಮಾಡಬೇಕು. ಆ ರೀತಿ ಬೇರೆ ಬೇರೆ ಇಲಾಖೆಯವರ ಸೈನ್ ಕೊಟ್ಟು ನಮಗೆ ತಾರತಮ್ಯವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಂಗಾಗಿ ನಾವು ತಮ್ಮ ಈ ಏನು ಅಂಗಗಳಿದಾವೆ, ಸರ್ಕಾರದ ಅಂಗಗಳು 3 ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದೆ. ಅದರಲ್ಲಿ 4ನೇ ಅಂಗ ನಮ್ಮ ಮಾಧ್ಯಮ. ನಿಮ್ಮ ಸಹಕಾರ ನಮಗೆ ತುಂಬ ಮುಖ್ಯ. ಈ ಸುದ್ದಿಗೋಷ್ಠಿಯಲ್ಲಿ ಹೇಮಾ ದಳವಾಯಿ, ಸಂಗೀತಾ ರೆಡ್ಡಿ, ಮಾಲಿಂಗಮ್ಮ ಹೂಗಾರ್, ಶರಣಗೌಡ ಪಾಟೀಲ್, ಧೂಳಪ್ಪಗೌಡ ಪಾಟೀಲ್, ರಾಮಣ್ಣ ಕಲ್ಲದೇವನಹಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಮಾರ್ಚ್ 5ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ಫೆಡರೇಷನ್ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ.
ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ಫೆಡರೇಷನ್ ರಾಜ್ಯ ಸಮಿತಿ ಕಲಬುರಗಿಯ ವತಿಯಿಂದ 2025 ಮಾರ್ಚ್ 5ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಎಐಟಿಯುಸಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಎಐಟಿಯುಸಿ ರಾಜ್ಯ ಉಪಾಧ್ಯಕ್ಷರಾದ ಕಾಮ್ರೇಡ್ ಪ್ರಭುದೇವ ಯಳಸಂಗಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಬಿಸಿ ಊಟ ಕೆಲಸ ಮಾಡ್ತಕ್ಕಂಥ ಮುಖ್ಯ ಅಡುಗೆ ಸಹಾಯಕಿಯರು ಮತ್ತು ಮುಖ್ಯ ಅಡುಗೆಯ ಮುಖಂಡರು ಅವರೆಲ್ಲ ಇಬ್ಬರೂ ಸೇರಿ ನಾವೇನದು 5ನೇ ತಾರೀಕಿನ ದಿವಸ ಇಡೀ ಎಲ್ಲ ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆಯಲ್ಲಿ ಆಗಿರ್ಬೋದು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಿಸಿ ಊಟವನ್ನು ಬಂದ್ ಮಾಡುವ ಮೂಲಕ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಇಡೀ ರಾಜ್ಯದಲ್ಲೇ ನಮ್ಮ ಎಐಟಿಸಿ ನೇತೃತ್ವ ನಡ್ತಕ್ಕಂಥ ಬಿಸಿ ಊಟ ಫೆಡರೇಷನ್ ಕರೆ ಕೊಟ್ಟಿದೆ. ಆ ಒಂದು ಭಾಗವಾಗಿ ಸರ್ಕಾರಕ್ಕೆ ಕೂಡ ಮಾನ್ಯ ಒಂದು ನಿಯೋಗ ಕೂಡ ಹೋಗಿ ಮಾನ್ಯ ಶಿಕ್ಷಣ ಸಚಿವರಿಗೆ ಕೂಡ ಭೇಟಿಯಾಗಿದ್ವಿ. ಅವರು ಬರೀ ಉಡಾಪಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಿಮಗೆ ಬಿಸಿ ಊಟದವರಿಗೂ ಕೂಡ ಗ್ಯಾರಂಟಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಟ್ಟಿದ್ದೀವಿ, ಅದೇ ಹೆಚ್ಚಂತ ತಿಳ್ಕೋರಿ, ಸಮಸ್ಯೆ ಇದೆ ಅಂತಕ್ಕಂಥದ್ದು. ಆ ಗ್ಯಾರಂಟಿ ಯೋಜನೆ ಕೊಡ್ತಕ್ಕಂಥದ್ದು ಇಡೀ ಎಲ್ಲ ಮಹಿಳೆ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಈ ಸಂಬಳಕ್ಕೆ ಸಂಬಂಧ ಇಲ್ಲರ್ತಕ್ಕಂಥ ವಿಷಯವನ್ನು ಮಾನ್ಯ ಶಿಕ್ಷಣ ಸಚಿವರು ಅದನ್ನು ಕ್ರೋಢೀಕರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಹಿನ್ನೆಲೆ ಒಳಗೆ ಅವತ್ತೇ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ವಿಫಲ ಆಗುವ ನಿಮಿತ್ತವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಹಗೌರಾತ್ರಿ ಧರಣಿ ನಾವು ಹೇಳುವುದಿಲ್ಲ, ಅಲ್ಲೇ ಎಲ್ಲ ಹೆಣ್ಮಕ್ಳು ಅಲ್ಲೇ ಧರಣಿ ಮಾಡುವ ಮೂಲಕ ಮನಗುವುದು, ಊಟ ತಿಂಡಿ ಎಲ್ಲ ಅಲ್ಲೇ ಫ್ರೀಡಂ ಪಾರ್ಕ್ನಲ್ಲಿ ಮಾಡುವ ಮೂಲಕ 5ನೇ ತಾರೀಕಿನ ದಿವಸ ನಾವು ಉಗ್ರ ಸ್ವರೂಪ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಹಲವಾರು ವರ್ಷಗಳಿಂದ ನಾವು ಬಿಸಿ ಊಟ ನೌಕರರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಮೂಲಭೂತ ಸೌಲಭ್ಯಗಳೊಂದಿಗೆ ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ಜೀವನ ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಡೀ ಕಲಬುರಗಿ ಜಿಲ್ಲೆಯಲ್ಲದೆ ಇಡೀ ರಾಜ್ಯ ಮಟ್ಟದಲ್ಲಿ ಬಿಸಿ ಊಟ ನೌಕರರಿಗೆ ಯಾವುದೇ ಒಂದು ಸೌಲಭ್ಯ ಇರದೆ ಹಲವಾರು ಸಮಸ್ಯೆಗಳ ಮಧ್ಯೆಯಲ್ಲಿ ಯಾಕಂದರೆ ಜೀವನ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಮೊನ್ನೆ ತಾನೇ ಹಲವಾರು ಹೋರಾಟಗಳು ಸಹಿತ ಮಾಡಿ ಇವತ್ತು ಆ ಬಿಸಿ ಊಟ ನೌಕರರಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಹಾಗಾಗಿ ಆ ಅನ್ಯಾಯ ಆಗಿರ್ತಕ್ಕಂಥದ್ದು ತಾವೆಲ್ಲ ಸರಿಪಡಿಸಿರಿ. ಯಾಕಂದ್ರೆ ಹಲವಾರು ಬಾರಿ ಇವತ್ತು ರಾಜಕೀಯ ಪಕ್ಷಗಳು ತಮ್ಮ ಭರವಸೆಯಲ್ಲಿ 6ನೇ ಗ್ಯಾರಂಟಿಯಾಗಿ ನಿಮಗೆಲ್ಲ ನಾವು ಸೌಲಭ್ಯಗಳು ಕೊಡ್ತೀವಿ, ವೇತನ ಹೆಚ್ಚಿಗೆ ಮಾಡ್ತೀವಿ ಅಂತಕ್ಕಂಥ ಹಲವಾರು ಭರವಸೆಗಳು ಸಹಿತ ತಾವೆಲ್ಲ ಕೊಟ್ಟಿತ್ತು. ಹಾಗಾಗಿ ಆ ಭರವಸೆಗಳು ಈಡೇರಿಲ್ಲ. ಹಾಗಾಗಿ ಇವತ್ತಿನ ದಿವಸ ಕೇವಲ 3,000 ತಿಂಗಳಿಗೆ 3,600 ರೂಪಾಯಿಯಲ್ಲಿ ವೇತನದಲ್ಲಿ ಇವತ್ತು ದಿವಸ ಬಿಸಿ ಊಟ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ 3,600 ಮತ್ತು 3,700 ಬಿಸಿ ಊಟ ಮಾಡ್ತಕ್ಕಂಥವ್ರಿಗೆ 3,700, ಜೊತೆಗೆ ಬಿಸಿ ಊಟ ಸಹಾಯಕ ಮಾಡ್ತಕ್ಕಂಥ ಬಿಸಿ ಊಟ ಸಹಾಯಕರಿಗೆ 3,600 ವೇತನ ಇವತ್ತು ದಿವಸ ಕೊಡ್ತಾ ಇದ್ದಾರೆ. ಹಾಗಾಗಿ 3,600, 700ರಲ್ಲಿ ಯಾವ ರೀತಿ ಕೆಲಸ ಅವರು ಜೀವನ ನಡೆಸಬೇಕು ಅಂತಕ್ಕಂಥದ್ದು ಬಹುಶಃ ದುಸ್ತರ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇವತ್ತು ದಿವಸ ಬಿಸಿ ಊಟ ನೌಕರರು. ಹಾಗಾಗಿ ಇವತ್ತು ನಮ್ಮ ಕಾರ್ಮಿಕರಿಗೆ ಇವತ್ತು ದಿವಸ ನೇರವಾಗಿ ಇವತ್ತು ಇಂತಿಷ್ಟು ದುಡ್ಡು ಕೊಡಬೇಕು ಅಂತಕ್ಕಂಥದ್ದು ಕಾನೂನು ಇದ್ದರೂ ಸಹಿತ ಇವತ್ತು ದಿವಸ 3,600, 700ರಲ್ಲಿ ಇವತ್ತು ದಿವಸ ಜೀವನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಒಂದು ಭದ್ರತೆ ಜೀವನಕ್ಕೆ ಭದ್ರತೆ ಇರದೆ ಎಲ್ರಿಗೂ ಬಿಸಿ ಊಟ ಕೊಟ್ಟು ಅವರು ಹಳಸಿದ ತೊಂಗುಳ್ದು ಊಟ ಉಣ್ತಕ್ಕಂಥ ಪರಿಸ್ಥಿತಿ ಇವತ್ತು ದಿವಸ ಬಂದೊದಗಿದೆ. ಹಾಗಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ನಿರಂತರವಾಗಿ ಅವರಿಗೆಲ್ಲ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮೂಲಭೂತ ಸೌಲಭ್ಯಗಳೊಂದಿಗೆ ಅವರಿಗೆ ಗ್ರ್ಯಾಚ್ಯುಟಿ ಆಗಲಿ ಅಥವಾ ಅವರಿಗೆ ಜೀವನ ಭದ್ರತೆ ಆಗಲಿ ಅವ್ರಿಗೆ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಎಐಟಿಸಿ ಈ ಸುದ್ದಿಗೋಷ್ಠಿಯಲ್ಲಿ ಎಐಟಿಯುಸಿ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಹನುಮಂತರಾಯ ಅಟ್ಟೂರ್, ಬಿಸಿಯೂಟ ಫೆಡರೇಷನ್ ನ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಶಿವಲಿಂಗಮ್ಮ ಲೆಂಗಟಿಕರ್, ಬಿಸಿಯೂಟ ಫೆಡರೇಷನ್ ನ ಜಿಲ್ಲಾಧ್ಯಕ್ಷರಾದ ಮಹಾದೇವಿ ಜಾಧವ್, ಕಮಲಾಪುರ ತಾಲೂಕಾ ಸಮಿತಿಯ ಕಾರ್ಯದರ್ಶಿಗಳಾದ ಅನಿತಾ ಸ್ವಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಥಮ ಬಾರಿಗೆ ಕಲಬುರಗಿ ನಗರದಲ್ಲಿ ಹಳೆ ಜೇವರ್ಗಿ ರಸ್ತೆಯ ವಿಜೆ ಕಾಂಪ್ಲೆಕ್ಸ್ನಲ್ಲಿ ಐಡಿಯಲ್ ಮತ್ತು ವಿಡ್ಜ್ ಭಾಗಿತ್ವದಲ್ಲಿ ಐಐಟಿ, ಜೆಡಬ್ಲ್ಇ ಮತ್ತು ನೀಟ್ ತರಬೇತಿ ಕೇಂದ್ರ ಪ್ರಾರಂಭಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗವು ಶರಣರ ನಾಡು. ಇದು ಕ್ರಾಂತಿಯ ಭೂಮಿ. ಇಲ್ಲಿ ಶ್ರೀ ಶರಣ ಬಸವೇಶ್ವರರು, ಖಾಜಾ ಬಂದೆ ನವಾಜ್ ರಂತಹ
ಸಾಮಾಜಿಕ ಸಾಮರಸ್ಯದ ಹರಿಕಾರರು ನಡೆದಾಡಿದಂತಹ ಪಾವನ ಭೂಮಿಯಲ್ಲಿ ಪ್ರಥಮ ಬಾರಿಗೆ ಕಲಬುರಗಿ ನಗರದಲ್ಲಿ ಐಡಿಯಲ್ ಹಾಗೂ ವಿಡ್ಜಿ ಭಾಗಿತ್ವದಲ್ಲಿ ಐಐಟಿ, ಜೆಡಬ್ಲ್ಇ, ನೀಟ್ ತರಬೇತಿ ಕೇಂದ್ರ ಹಳೆ ಜೇವರ್ಗಿ ರಸ್ತೆಯ ವಿಜಯ್ ಕಾಂಪ್ಲೆಕ್ಸ್ ನಲ್ಲಿ 2025-26ನೇ ಸಾಲಿನಿಂದ ಪ್ರಾರಂಭಿಸಲು ಸಂತೋಷ ಪಡುತ್ತಿದ್ದೇವೆ ಎಂದು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಇಲ್ಲಿ ಗುಲ್ಬರ್ಗಾದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಇಡೀ ಕಲ್ಯಾಣ ಕರ್ನಾಟಕ ನಾವು ಮಾತಾಡಿದರೆ ಬಹಳಷ್ಟು ಮಂದಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗ್ತಾ ಇದ್ದಾರೆ. ಬಟ್ ನಾವು ಎವ್ರೇಜ್ ನೋಡಿದರೆ ಬಹಳಷ್ಟು ಕಡಿಮೆ ಇದೆ. ನಿಮ್ಮ ಪ್ರಕಾರ ನೀಟ್ ಒಳಗೆ ಎಷ್ಟಿದೆ ಹೈಯೆಸ್ಟ್ ಸ್ಕೋರ್ ನೀವು ಕೇಳಿದ್ರದು ಈ ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ? ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ನೀಟ್ ಒಳಗೆ ಔಟ್ ಆಫ್ 720 685 ಬಂದಿದೆ. ಆಫ್ಟರ್ 685 ನೆಕ್ಸ್ಟ್ ಅಂದರೆ 625 ಇದೆ. ಸೊ ಹಾಗಾಗಿ ದೆರ್ ಇಸ್ ಟೂ ಮಚ್ ಆಫ್ ಗ್ಯಾಪ್. ಆ್ಯಂಡ್ ನಾವು ಓವರಾಲ್ ಎವರೇಜ್ ನೋಡಿದಾಗ ದೇರ್ ಆರ್ ಮೋರ್ ದೆನ್ 2000 ಸ್ಟೂಡೆಂಟ್ಸ್ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ನಲ್ಲಿ. ಬಟ್ ಅಲ್ಲಿ ಬರೀ 15-20 ಡಾಕ್ಟರ್ಸ್ ಅರೌಂಡ್ ಮತ್ತು IIT ಒಳಗೆ ಹೋಗುವುದು ಇಂಜಿನಿಯರ್ಸ್ ಅರೌಂಡ್ ಅನದರ್ 5-6. ಬಟ್ KCET ಒಳಗೆ ಕರ್ನಾಟಕನಲ್ಲಿ ಆಗೋದು ಇಂಜಿನಿಯರ್ಸ್ ಭಾಳಷ್ಟು ಇರ್ತಾರೆ. ಬಟ್ ಓವರಾಲ್ ಎವರೇಜ್ ನೋಡಿದರೆ ಇಟ್ಸ್ ವೆರಿ ರೇರ್, ಇಟ್ ಇಸ್ ಭಾಳಷ್ಟು ಕಡಿಮೆ ಇದೆ. ಸೊ ನಾವು ಹೈದರಾಬಾದ್, ವಿಡ್ಜಿ ಮತ್ತು ಬಸವ ಕಲ್ಯಾಣ ಅವ್ರದ್ದು ಐಡಿಯಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎರಡೂ ಕೂಡಿಸಿ ಇಲ್ಲಿ ಏನು ಬರ್ಲಿಕ್ಕೆ ಅಂದರೆ ಅವ್ರು ಆಲ್ರೆಡಿ ಸಕ್ಸಸ್ ಟೇಸ್ಟ್ ಮಾಡ್ಯಾರ ಅವರು. ಸೊ ಇಲ್ಲಿ ಅವರು ಬರೆಯೋದು ವಿ ವಾಂಟ್ ಟು ಬ್ರಿಂಗ್ ದ ಎವರೇಜ್ ಅಬೌವ್. ನಾವು ಎವರೇಜ್ ಸ್ವಲ್ಪ ಜಾಸ್ತಿ ಮಾಡಬೇಕಂತ. ನಮ್ಮ ಎವರೇಜ್ ಅಲ್ಲಿ ಹೈದರಾಬಾದ್ನಲ್ಲಿ ಬೇರೆ ಕಡೆ ಎಲ್ಲ ನೋಡಿದರೆ ಔಟ್ ಆಫ್ 3 ಸ್ಟೂಡೆಂಟ್ಸ್ ವಿ ಹ್ಯಾವ್ 2 ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಮೆಡಿಕಲ್ ಸೀಟ್. I come from Hyderabad. I'm basically coming from a very poor background, worked so hard through government schools and so on. And I also did my BTech from IIT Madras. After that, due to the passion that I had for teaching, I left a lot of corporate jobs elsewhere, and I started working as a faculty in physics and mathematics from the year 2004 in combined states of Andhra and Telangana there. So over the last 20 years, I have seen a lot of students motivated and mentored, and nearly about 2000 students. I was lucky that God has supported me to send them to top universities like IITs. And with kind of experience that I had academically, I started my own institute in Hyderabad. Over the last 6 years, we have been running very successfully in Hyderabad with a great support from our academic team there. Most of our faculty are IITians and also NIT graduates, and we primarily focus on IIT JEE there, and we consistently produce very good result with limited stress. So one important thing about the students is that when you have such a competitive examination there, the students tend to get bogged down when they are not given proper motivation, mentoring, timely guidance. So we primarily focus on stress-free learning, and then also get the best result based on their potential. And we really want to encourage the student to aim the highest. And I see I have traveled nearly 3 months to Kalaburgi, and I interacted with some of the parents and students also. Of luck for this today is the first paper of UC second year. Round about 31,000 students enroll in Kalaburgi division. I wish all the best for them. And today, the 1st March, we are here to be announced that Ideal Vidji is the one of a best institution in Kalaburgi. Our motto is there to bring the children in a mainstream, while now the quota is reduced the strength, the maximum students getting the stress. The suicide rate, just you can calculate, the students, those are living out of their homes, they are getting a lot of pressure from their parents, and whatever the desires and whatever the challenges are there with them, they are be facing very problem over there. So the failure is not failure. ಈ ಸುದ್ದಿಗೋಷ್ಠಿಯಲ್ಲಿ ಚೇರ್ಮನ್ ಮುಜಾಹಿದ್ ಪಾಷಾ ಖುರೇಶಿ, ಸಿಇಒ ವಂಶಿ ಕೃಷ್ಣ, ಆಡಳಿತ ಅಧಿಕಾರಿ ಜಮೀರ್, ಸಂಯೋಜಕರಾದ ಶಾಂತಲಿಂಗ್ ಮಠಪತಿ, ವ್ಯವಸ್ಥಾಪಕ ನಿರ್ದೇಶಕರಾದ ಮುಸ್ತಾಹಿದ್ ಉಮರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ
ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.